ಆಕ್ಚುಲಿ ಗೈಸ್ ಇದು ನನ್ನ ಫಸ್ಟ್ ಮೂವಿ ಸಾಂಗ್ ಐಟಮ್ ಸಾಂಗ್ ಅಲ್ಲಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದು. ಅದಕ್ಕೋಸ್ಕರ ನಾನು ಈ ತರ ಔಟ್ಫಿಟ್ ಹಾಕೊಂಡಿದ್ದೀನಿ. ಬ್ಯಾಕ್ ಕಮೆಂಟ್ಸ್ ಎಲ್ಲ ಮಾಡ್ಬಿಡಿ. ಎಸ್, ಇವಾಗ ಮೇಕಪ್ಗೆ ಅಂತ ಬಂದ್ರೆ ಟು ಬಿ ಆನೆಸ್ಟ್ ನಿಮ್ಗೆ ಗೊತ್ತು, ನಾನು ಯಾವುದೇ ಪ್ರಾಡಕ್ಟ್ ರಿವ್ಯೂ ಕೊಡ್ಬೇಕಾದ್ರೂ ಏನಾದ್ರು ರಿವ್ಯೂ ಕೊಡ್ಬೇಕಾದ್ರೂ ಆನೆಸ್ಟ್ ಆಗಿ ಕೊಡ್ತೀನಿ ಅಂತೇಳಿ. ಐಸ್ವೇರ್ ಸ್ಕಿನ್ ಆಗಿರ್ಬೋದು, ಮೇಕಪ್ ಎಲ್ಲದೂ ಮ್ಯಾಚ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಸೀರಿಯಸ್ಲಿ ನನಗೆ ನಿನ್ನೆನೂ ತುಂಬಾ ಇಷ್ಟ ಆಯ್ತು. ಇವತ್ತಂತೂ ಇನ್ನೂ ಒಂದು ಚೂರು ಜಾಸ್ತಿ ಇಷ್ಟ ಆಯ್ತು. ಸೀಸನ್ 9 ಆಗಿ ಆಲ್ಮೋಸ್ಟ್ ತುಂಬಾ ವರ್ಷಗಳೇ ಆಗೋಯ್ತು. ಬಟ್ ಯಾಕೆ ಇಷ್ಟು ಟೈಮ್ ತಗೊಂಡ್ರು ಸೋನು ಅವರು ಆಕ್ಚುಲಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅಂತ? ಅಣ್ಣ ಏನಣ್ಣ ಹಿಂಗೆ ಹೇಳ್ತೇನೆ, ನಾನು ಹೇಳ್ತೀನಿ ನೋಡೋಣ. ಯಾವ ಡೈರೆಕ್ಟರ್ ಯಾವ ಪ್ರೊಡ್ಯೂಸರ್ ಅಣ್ಣ ತಾಂತಾರೆ? ಅಲ್ಲೂ ಹೋಗ್ಬಿಟ್ಟು ಡೈರೆಕ್ಟರ್ ಆರ್ ಯು ದೇರ್, ಪ್ರೊಡ್ಯೂಸರ್ ಐ ಮೈ ವಿಸಿಬಲ್ ಅಂದ್ರೆ ಯಾರು ತಾಂತಾರೆ? ಕರ್ಮ ಮತ್ತೆ ದೇವ್ರನ್ನ ಎರಡು ತುಂಬಾ ಜಾಸ್ತಿ ನಂಬ್ತೀನಿ. ನೀನ್ ಕರ್ಮ ಮತ್ತೆ ದೇವ್ರನ್ನ ಜಾಸ್ತಿ ನಮ್ಮಂಗಿದ್ದಿದ್ರೆ ಅಧರ್ಮದ ಕೆಲ್ಸಗಳೆಲ್ಲ ಯಾಕೆ ಮಾಡಕ್ ಹೋಯ್ತಾ ಇದ್ದೆ? ಅಬ್ಬಾ, ನಾನು ಅಟ್ಲೀಸ್ಟ್ ಯಾವ್ದೋ ಒಂದು ಡುಯೆಟ್ ಸಾಂಗ್ ಆದ್ರೂ ಸಿಕ್ಕಿರುತ್ತೆ ಅನ್ಕೊಂಡೆ. ಐಟಮ್ ಸಾಂಗ್ ಸಿಕ್ಕಿರೋದು. ಮರತ್ ಜನ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಎಂತೆಂತ ಅಂತ ಅಣ್ಣವ್ರ ಬಗ್ಗೆನೆ ಒಂದು ಕಿಂಚಿತ್ತು. ಎಂತೆಂತ ಅಂತಂತ ಅಣ್ಣವ್ರ ಬಗ್ಗೆ ನೀನಂತ ಅವರೆಲ್ಲ ಮಾತಾಡಂಗಿಲ್ಲಮ್ಮ. ಅವ್ರಂತವ್ರಿಗೆ ನೀನು ಕಾಲ್ ಧೂಳ್ಗೂ ಸಮಾನ ಅಂತ ಇಲ್ಲಮ್ಮ. ಏನೇ ಒಳ್ಳೇದ್ ಮಾಡಿದ್ರು ಏನೇ ಕೆಟ್ಟದ್ ಮಾಡಿದ್ರು ಜನ ಮಾತಾಡ್ತಾರೆ. ಅಂದ್ರೆ ಗ್ಯಾಪ್ ಅಲ್ಲಿ ಒಂದು ಡಿಬಾಸ್ ಡೈಲಾಗ್ ಬೇರೆ ಹೊಡಿತಾ ಇದ್ಯಾ. ಜನಕ್ಕೆ ಇರೋದೇ ಶಾರ್ಟ್ ಮೆಮೊರಿ ಸರ್. ನೀವ್ ಎಷ್ಟೇ ಕೆಟ್ಟದ್ ಮಾಡಿ, ಎಷ್ಟೇ ಒಳ್ಳೇದ್ ಮಾಡಿ, ಆದ್ರೆ ಜನ ಹಿಂಗ್ ಮರ್ತೋಗ್ತಾರೆ. ಆದ್ರೆ ನಿಂದು ನಾವು ಹಿಂಗ್ ಮರ್ತಿಲ್ಲ, ಇನ್ನ ನೆನ್ಪಿಕೊಂಡಿದೀವಿ. ರಿಲೇಶನ್ಶಿಪ್ ಅಲ್ಲಿ ಈ ತರ ಮೋಸ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕಳ್ಳನ್ ಮಕ್ಳು ಹುಡುಗರು. ಅಂದ್ರೆ ಎಲ್ಲಾ ಹುಡುಗರು ಕಳ್ಳನ್ ಮಕ್ಳು. ಇವ್ರ ಮನೆಗ್ ಬಂದ್ ದರೋಡೆ ಮಾಡ್ಬಿಟ್ಟವ್ರೆ. ಏನು ವಿಡಿಯೋನ? ಎಂತ ವಿಡಿಯೋ ಅದು? 1000 ಸಿಕ್ತಾವಂತವೆಲ್ಲ, ಇನ್ಕ್ಲೂಡಿಂಗ್ ಯು. ನಾನು ಆಕ್ಚುಲಿ ಅಂದ್ರೆ ಇವಕ್ಕ ಹೇಳ್ತಿರೋದು ಅವ್ರ ಅಪ್ಪ ತಮ್ಮ ಯಾರ್ಯಾರು ಎಲ್ಲ ಮನೆ ಮುಂದೆ ಓಡಾಡ್ತಾರಲ್ಲ, ಅವ್ರು ಕರೆಯೋದೇ ಕಳ್ಳನ್ ಮಗನೇ ಬಾರೋ ಬರ್ತಾರೆ, ಕಳ್ತನ ಮಾಡ್ಬಿಟ್ಟು ಹೊಂಟೋತಾರೆ ಸರಿಯಾಗಿ. ನೋಡ್ಕೊಂಡು ಮಾತಾಡಿ. ಬಟ್ ಸ್ಟಿಲ್ ನೀವು ಈ ತರದೊಂದು ಮಾತು ಹೇಳಿದ್ರಿ. ಬಿಕಾಸ್ ನಾನು ತುಂಬಾ ರೆಸ್ಪೆಕ್ಟ್ಫುಲ್ಲಿನೇ ಮಾತಾಡಿಸ್ತಾ ಇದ್ದೀನಿ. ಮಾತಾಡಕ್ ಬರ್ಲಿಲ್ಲ ಅಂದ್ರೆ ಮುಂದೆ ಬಂದು ಎಕ್ಸ್ಪ್ರೆಸ್ ಮಾಡ್ಕೊಂಬಾರ್ದು. ಅದ್ ಯಾವ್ದೋ ಒಂದು ವಿಡಿಯೋ ಮಾಡ್ತೀಯಲ್ಲ, ನಾನು 5 ವರ್ಷ ಬೇಕಿತ್ತ ಒಂದ್ ಕಾರ್ ತಗೊಳಕ್ಕೆ ಅಂತದ್ ಯಾವ್ದಾದ್ರು ವಿಡಿಯೋ ಮಾಡಾಕಿದ್ರು ಜನ ನೋಡಿ ಏನೋ ಹೌದಾ ಅಂತ ಸುಮ್ಮನಾಗಿರೋರು. ಈ ತರ ಡೈರೆಕ್ಟ್ ಆಗಿ ಪಬ್ಲಿಕ್ ಮುಂದೆ ಬಂದು ಮಾತಾಡಿದ್ದು ನಮ್ಮೆಲ್ಲರ ಮನ್ಸು ತುಂಬಾ ಬೇಜಾರಾಗಿದೆ. ಇದ್ರದ್ದೆಲ್ಲ ಇನ್ಫಾರ್ಮೇಟ್ ಯೂಟ್ಯೂಬ್ ಅಲ್ಲಿ ಬರುತ್ತೆ, ದೊಡ್ಡ ವಿಡಿಯೋ, ಅದು ಫುಲ್ ಪ್ರೆಸ್ ಮೀಟ್ ಐತೆ. ಆ ಪ್ರೆಸ್ ಮೀಟ್ ಕಂಪ್ಲೀಟ್ ಎಲ್ಲದಕ್ಕೂ ಉತ್ತರ ನಾನ್ ಕೊಡ್ತೀನಿ, ಸರಿನಾ? ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮ್ಮ ಸೈಕ್ ಸತ್ಯ. ನಿಮ್ನಗೂ ನನಗೆ ತುಂಬಾ ಇಂಪಾರ್ಟೆಂಟ್. ಇದೇ ತರ ನಗ್ತಿರುತ್ತೆ ಹೇಳ್ತಾ ಸ್ವಲ್ಪ ಸಪೋರ್ಟ್ ಮತ್ತೆ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಆಂಕರ್ಗೆ ಇಟ್ಲು ಗೂಟ. ಈ ಬಟ್ಟೆ ಬಿಚ್ಚೋರೆಲ್ಲ ಸಾಚ ಆದ್ರಂತೆ, ಈ ಹೊಟ್ಟೆಗೋಸ್ಕರ ದುಡಿಯೋರೆಲ್ಲ ಕಳ್ರಾದ್ರಂತೆ. ವಾ ಸೋನು ಬೇಬಿ ವಾ. ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಬೆಳೆಸೋದಿಲ್ಲ, ಅಂದ್ರೆ ತುಳಿತಾರೆ ಅನ್ನೋ ತರ ಮಾತುಗಳನ್ನೆಲ್ಲ ಹೇಳಿದ್ರಿ. ಬಟ್ ಈಗ ಕನ್ನಡ ಸಿನಿಮಾ ಮೂಲಕ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಆಕ್ಚುಲಿ ಇದೊಂದು ಸ್ಪೆಷಲ್ ಸಾಂಗ್ ಮಾಡೋದಕ್ಕೆ. ನೆಟ್ ಕನ್ನಡ ಮಾತಾಡಕ್ ಬರಲ್ಲ, ಆಕಾರಕ್ಕೂ ಹಾಕಾರಕ್ಕೂ ಅಲ್ಪ ಪ್ರಾಣ ಮಹಾಪ್ರಾಣ ಇದಕ್ ವ್ಯತ್ಯಾಸನೇ ಗೊತ್ತಿಲ್ದಿರೋರ್ನೆಲ್ಲ ಕರ್ಕೊಂಡು ಹೋಗಿ ಕನ್ನಡ ಸಿನಿಮಾಗಳಲ್ಲಿ ಚಾನ್ಸ್ ಕೊಡ್ತಿದ್ದೀರಾ ನೋಡಿ. ಜನ್ಮಕ್ಕೆ ಹೋಗೋ. ನಾನು ಆಕ್ಚುಲಿ ನಿಮ್ ಬಗ್ಗೆ ಏನು ಹೇಳಿರ್ಲಿಲ್ಲ, ಸೊ ನೋಡ್ಕೊಂಡು ಮಾತಾಡಿ. ಅವನ್ ಯಾರೋ ಆಂಕರ್ ದೇವ್ರಂತ ಅವನ್ ಜಾಗದಲ್ಲಿ ನಾನೇನಾದ್ರು ಇದ್ದಿದ್ರೆ ಅದೇ ಮೈಕ್ ನ ತಿರುಗಿಸಿ ಬಾಯಿಗಿಡ್ತಿದ್ದೆ. ಬಾಯಿಗೆ ನಕ್ಕನ್ ಸಂಸ್ಕಾರ 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 ಬಾಯಿಲಿಡ್ಬೇಕು. ಬಟ್ ಸ್ಟಿಲ್ ನೀವು ಈ ತರದೊಂದು ಮಾತು ಹೇಳಿದ್ರಿ. ಬಿಕಾಸ್ ನಾನು ತುಂಬಾ ರೆಸ್ಪೆಕ್ಟ್ಫುಲ್ಲಿನೇ ಮಾತಾಡಿಸ್ತಾ ಇದ್ದೀನಿ. ಆದ್ರೂ ನಮ್ ಕನ್ನಡದ ಸನ್ನಿ ಸೋನು ಲಿಯೋನ್ಗೆ ಜೈ. ನೋಡು ನಮ್ ಹುಡುಗರು ಎಷ್ಟು ಮುಗ್ದರು, ನಿನ್ ಕಳ್ಳನ್ ಮಕ್ಳು ಅಂತಂದ್ರು ಸಹ ಜೈಕರ ಆಗ್ತೀವಿ ಅನ್ಕೊಂಡಿದ್ಯಾ? ಚಪ್ಪರ್ ಮುಂಡೆ ಸಾರಿ ಕೇಳ್ಬೇಕು, ಇಲ್ಲ ಅಂದ್ರೆ ಮಿಂಡ್ಗಾರ್ ಎಳಿತಾರೆ ಫೀಲ್ಡ್ಗೆ. ನಕ್ಕನ್ ಶೇರ್ ಮಾಡಿ ಅವಳಿಗೆ. ನಾನ್ ಮಾತಾಡಿರುವಂತಹದ್ದು ಕಳ್ಳನ್ ಮಕ್ಳು ಅಂತ ಹೇಳಿ. ನನ್ನ ವೈಯಕ್ತಿಕ ವಿಷಯ ಇಟ್ಕೊಂಡು ಐಫೋನ್ ಅಂತ ಅನ್ನಕ್ಕೆ ಇವನ್ ಯಾವನು? ಇವನ್ಗೇನ್ ಅಧಿಕಾರ ಇದೆ? ಫಸ್ಟ್ ಆಫ್ ಆಲ್ ಒಂದ್ ಹುಡುಗಿ ಬಗ್ಗೆ ಮಾತಾಡಕ್ಕೆ ಯಾವನ್ಗೂ ಅಧಿಕಾರ ಇಲ್ಲೇ ಇಲ್ಲ. ನನ್ನ ಪರ್ಸನಲ್ ವಿಷಯಗಳನ್ನ ಮಾತಾಡಕ್ಕೆ ಇವನ್ ಯಾವನು? ಕಾನೂನು ಪ್ರಕಾರವಾಗಿ ಇಬ್ರು ಮೇಲೂ FIR ಮಾಡಿಸಿದೀನಿ. ಅವ್ರು ಅಂತಲ್ಲ, ಇನ್ನೊಬ್ರು ಸಂಧ್ಯಾ ನಾಗರಾಜ್ ಅಂತ ಅನ್ನೋರು ನನಗೆ ಥ್ರೆಟ್ನಿಂಗ್ ಕೇಸ್ ಹಾಕಿದ್ದಾರೆ. ಅವ್ರೆಂತ ಮಾತಾಡಿದ್ದಾರೆ ಗೊತ್ತಾ? ನೀನ್ ಎಲ್ಲಿದ್ಯಾ ಅಲ್ಲೇ ಬಂದ್ಬಿಡ್ತೀನಿ, ನೀನ್ ಎಲ್ಲಿದ್ಯಾ ಅಲ್ಲೇ ಸಾರಿ ಕೇಳಿಸ್ಬಿಡ್ತೀನಿ. ಯಾಕೆ ನಮಗ್ ಕಾನೂನು ಗೊತ್ತಿಲ್ವಾ ಸರ್? ರಿಲೇಶನ್ಶಿಪ್ ಅಲ್ಲಿ ಈ ತರ ಮೋಸ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು, ಇನ್ಕ್ಲೂಡಿಂಗ್ ಯು. ಆಂಕರ್ ಜಾಗದಲ್ಲಿ ನಾನೇನು ಇದ್ದಿದ್ರೆ ಹಂಗೆ ಮೈಕ್ ತಗೊಂಡು ಬಾಯ್ ತೂರ್ ಕಳಿಸ್ಬಿಡು ಹಂಗೆ.
ಫಸ್ಟ್ ಆಫ್ ಆಲ್ ಹುಡುಗರ ಬಗ್ಗೆ ಮಾತಾಡಕ್ ನಿಂಗೆ ರೈಟ್ಸ್ ಇಲ್ಲ. ಎಲ್ಲಾ ಹುಡುಗರು ಕಳ್ಳನ ಮಕ್ಕಳು ಅಂತೀಯಲ್ಲ, ಹಾಗಾದ್ರೆ ನಿಮ್ಮ ಅಪ್ಪನೂ ಕಳ್ಳನ? ಹಾಗಂದ್ರೆ ನೀನ್ ಕಳ್ಳಂಗ್ ಹುಟ್ಟಿದ್ಯಾ? ಅವತ್ತು ನೀವಪ್ಪ ಗಂಡ್ಸಾಗಿದ್ಕೆ ನೀನು ಹುಟ್ಟಿದ್ಯಾ? ನೀವಪ್ಪ ಗಂಡ ಇದ್ರೆ ನೀನು ಹುಟ್ತಾನೆ ಇರಲ್ಲ, ಅದನ್ನ ಅರ್ಥ ಮಾಡ್ಕೊ. ನೀನ್ ಯಾವನಾದ್ರೂ ಮೋಸ ಮಾಡಿದ್ದೇನೆ ಅವನ ಹತ್ರ, ಆ ಬೋಳಿ ಮಗನ ಹತ್ರ ಕೇಳು. ಯಾರು ಅವನಲ್ಲ, ಅರುಣ್ ಅಂತ, ಅವನ ಕೇಳು. ರಿಲೇಶನ್ಶಿಪ್ ಅಲ್ಲಿ ಈ ತರ ಮೋಸ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪಾಪ ಆಂಕರ್ ಕರೆಕ್ಟ್ ಆಗಿ ಕ್ವಶನ್ ಕೇಳೋನೆ, ನೀನು ಕೇಳಿರೋ ಕ್ವಶನ್ಗೆ ಆನ್ಸರ್ ಕೊಡದೆ ಪೆಕ್ಕುರ್ದಲ್ ತರ ಆನ್ಸರ್ ಹೇಳಿದ್ರೆ ನಿನಗೆ ಎಕ್ಕಡದಲ್ಲಿ ಹೊಡಿಬೇಕೋ ಹೊಡಿಬಾರ್ದು ಹೇಳು ಇವಾಗ? ಅಂತ ಅಣ್ಣವ್ರ ಬಗ್ಗೆನೆ ಒಂದು ಕಿಂಚಿತ್ತು ಅಯ್ಯೋ ಬಿಡು ಅಂತ ಹೇಳಲ್ವಾ? ನಿನಗ್ ನೀನು ದೊಡ್ಡ ಸೆಲೆಬ್ರಿಟಿ ಅನ್ಕೋಬಿಟ್ಟಿದ್ಯಾ, ಅದು ತಪ್ಪು. ಆ ಕಲ್ಪನೆಯಲ್ಲಿ ಇರ್ಬೇಡ ಯಾವತ್ತು. ನೀನ್ ಯಾವ ಸೆಲೆಬ್ರಿಟಿ ಇಲ್ಲ, ಸೆಲೆಬ್ರಿಟಿ ಇಲ್ಲ. ನೀನು ಮೊದ್ಲು ನಿನ್ ಮುಖನ ಕನ್ನಡದಲ್ಲಿ ನೋಡ್ಕೋ. ನೀನ್ ಏನು ಎತ್ತ ಅಂತ ನಿಂಗೆ ಕ್ಲಾರಿಟಿ ಸಿಗುತ್ತೆ. ನೀನ್ 90% ಫಾಲೋವರ್ಸ್ ಎಲ್ಲ ಚೂತ ನನ್ನ ಮಕ್ಕಳೇ. ನೀನ್ ಫಾಲೋ ಮಾಡ್ತಾ ಇರಲ್ಲ ದೊಡ್ಡ ಗಾಂಡ ನನ್ನ ಮಕ್ಕಳುಗಳೇ. ಅವ್ರು ಏನಕ್ಕೋಸ್ಕರ ನಿನ್ ಫಾಲೋ ಮಾಡ್ತಾರಂತ ನಿಂಗೆ ಇನ್ನೂ ಗೊತ್ತಿಲ್ಲ. ನಿನಗ್ ಗೊತ್ತಿದ್ರು ಇನ್ನೊಬ್ರ ಹತ್ರ ನೀನು ಹೇಳಲ್ಲ, ಸರಿನಾ? ಅಂತ ಚೂಲ್ ನನ್ನ ಮಕ್ಕಳು ನಿನ್ ಫಾಲೋವರ್ಸ್ ಎಲ್ಲ. ಈ ತರ ಹುಡುಗರ ಬಗ್ಗೆ ಆಗ್ಲಿ ಬೇರೆಯವ್ರ ಬಗ್ಗೆ ಆಗ್ಲಿ ಮಾತಾಡೋದ್ ಬಿಟ್ಟು ನಿನ್ ಕೆಲ್ಸ ನೀನ್ ನೋಡ್ಕೋ. ಅದ್ ಬಿಟ್ಟು ಈ ತರ ಎಲ್ಲ ಚಿಲ್ಡ್ರ ಕೆಲಸ ಎಲ್ಲ ಮಾಡಕ್ ಬರ್ಬೇಡ. ಯಾವ್ದೋ ಒಂದ್ ಐಟಮ್ ಸಾಂಗ್ ಅಂತೆ ಇದಂತೆ, ಐಟಮ್ ಸಾಂಗ್ ಮಾಡಕ್ಕೂ ಒಳ್ಳೆ ನಿನ್ ಕರ್ದವ್ರಂತಲ್ಲ ಅವ್ರೆಂತ. ಪ್ರೆಸ್ ಮೀಟ್ ಅಲ್ಲಿ ಕೆಲವೊಂದಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಬಟ್ ಅಲ್ಲಿ ನನ್ನ ಸೋನು ಆಂಟಿ ಅಂತ ಕೂಡ ಕೆಲವೊಂದಷ್ಟು ಮಾಧ್ಯಮ ಮಿತ್ರರು ಕೂಡ ನನಗೆ ಹೇಳ್ತಾರೆ, ಸೋನು ಆಂಟಿ ಹಾಗಿದ್ರೆ ಸೋನು ಆಂಟಿನಾ ಅಂತ. ನಾನು ಅವಾಗ ಏನೂ ರಿಯಾಕ್ಟ್ ಮಾಡಿರಲ್ಲ. ಹೌದು ನನ್ನ ಆಂಟಿನೇ, ಓಕೆ ನಾನು ಲೇಟಾಗಿ ಬಂದಿದ್ದೀನಿ, ದೊಡ್ಡವ್ರು ಏನೋ ಒಂದು ಮಾತು ಹೇಳ್ತಾ ಇದ್ದಾರೆ, ನಾನು ತಗೊಬೇಕು, ನಾನು ಚಿಕ್ಕವಳು ತಗೋತೀನಿ ಅಂತ ಹೇಳ್ಬಿಟ್ಟು ನಾನು ಏನು ಕಾಂಟ್ರವರ್ಸಿ ಮಾಡಿಲ್ಲ ಸರ್. ನಾನು ಅದನ್ನ ಅಲ್ಲಿಗೆ ಬಿಟ್ಟೆ. ನಂತರ ನನ್ನ ಬರ್ಡೇಗೆ ಅವತ್ತೇ ನನ್ನ ಬರ್ಡೇ ಆಗಿತ್ತು ಕೂಡ. ಸೊ ಕೆಲವೊಂದಷ್ಟು ಕೇಕ್ಗಳನ್ನ ಕಟ್ ಮಾಡಿಸಿದ್ರು, ಎಲ್ಲ ಮುಗಿಸಿ ನಾನು ಮನೆಗೆ ಹೋಗ್ಬೇಕಿತ್ತು. ಬಟ್ ನನಗೋಸ್ಕರ ಕೆಲವೊಂದಷ್ಟು ಮಾಧ್ಯಮ ಮಿತ್ರದವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಟೈಮ್ನ ಅವರಿಗೆ ಕೊಟ್ಟು 2 hours ನಾನು ನಿಂತ ಜಾಗದಲ್ಲೇ ನಾನು ಎಲ್ಲರಿಗೂ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಸರ್. ಅಂಥದ್ರಲ್ಲಿ ಒಂದು ಹುಡುಗ, ಅವನು ಸುಜಿತ್ ನನಗೆ ಗೊತ್ತಿಲ್ಲ, ವಿಶ್ವವಾಣಿ ಅವನು ನನ್ನ ಪ್ರವೋಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸರ್. ನನ್ನ ಟ್ರಿಗರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ನನ್ನ ಸಾಂಗ್ ಪ್ರೆಸ್ ಮೀಟಲ್ಲಿ ಬಂದ್ಬಿಟ್ಟು ನಿಮ್ಮ ಸಾಂಗ್ ಏನಾಯಿತು, ನೀವು ಡ್ಯಾನ್ಸ್ ಹೇಗೆ ಮಾಡಿದ್ರಿ, ಡ್ಯಾನ್ಸ್ ಮಾಡಿರುವಂತಹ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ಏನು, ಅದು ಕೇಳಬೇಕಿತ್ತು ಕ್ವಶನ್ನ. ಅದನ್ನ ಬಿಟ್ಟು ನನ್ನ ವೈಯಕ್ತಿಕ ಕ್ವಶನ್ನ ಕೇಳಿರೋದುಂಟು. ನಿನ್ನ ಬಾಯ್ ಫ್ರೆಂಡ್ ಹೇಗೆ ಸತ್ತ, ನಿನ್ನ ಬಾಯ್ ಫ್ರೆಂಡ್ ನಿನಗೆ ಹೇಗೆ ಮೋಸ ಮಾಡ್ದ, ನಿನಗೆ ಮೋಸ ಮಾಡಿದಾನಲ್ಲ ಬಾಯ್ ಫ್ರೆಂಡ್, ಆ ಒಂದು ಹುಡುಗನ ಬಗ್ಗೆ ನೀನು ಏನು ಹೇಳ್ತೀಯಾ? ಬರೀ ಹುಡುಗರೇ ಅಂತ ಅಂದಮೇಲೆ ನಾನು ಈ ಒಂದು ನೆಗೆಟಿವ್ ನನ್ನ ಮಾಡೋದಿಕ್ಕೆ ಅಂತಾನೆ ಅವರು ಬರೋಕ್ಕೂ ಮುಂಚೆ ಎಲ್ಲ ತಯಾರು ಮಾಡ್ಕೊ ಬಂದಿದ್ದಾರೆ ಅಂತ ನನಗೆ ಅನ್ಸುತ್ತೆ ಸರ್. ನಾನು ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಬೇರೆಯವರೆಲ್ಲ ನನ್ನ ಕ್ವಶನ್ಸ್ ಕೇಳಿದ್ದಾರೆ. ಅವತ್ತು ಇವರು ಇದ್ರು, ಏನು ಕ್ವಶನ್ಸ್ ಕೇಳಬೇಕು ಅಷ್ಟು ಕ್ವಶನ್ನ ಕೇಳಿದ್ದಾರೆ. ಬಟ್ ಅವರು ನನ್ನನ್ನು ಆ ಥರ ಮಾಡಿಲ್ಲ. ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹುಡುಗರು ಕಳ್ಳನ ಮಕ್ಕಳು ಅಂತ ಒಂದು ಕ್ಲಿಪ್ ಬಂದಿದೆಯಲ್ಲ, ಆ ಒಂದು ಕ್ಲಿಪ್ ಬರೋಕ್ಕೂ ಮುಂಚೆ ಆ ಆಂಕರ್ ನನ್ನ ಏನು ಕ್ವಶನ್ ಮಾಡ್ದ, ಎಲ್ಲೂ ಬಂದಿಲ್ಲ, ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅಂತೆ ಅವನು ಯಪ್ಪ ಸಾಚ ಆಗಿದ್ರೆ ಫುಲ್ ವಿಡಿಯೋ ಹಾಕ್ಬೇಕಿತ್ತು. ಈಗ ನನ್ನನ್ನ ಎಲ್ಲ ನೆಗೆಟಿವ್ ಅಂತ ತೋರಿಸ್ತಿದಾರಲ್ಲ, ಯಪ್ಪ ಎಷ್ಟು ಪಾಸಿಟಿವ್ ಅನ್ನೋದನ್ನ, ಅವ್ನು ಯಾವ ತರ ಕ್ವಶನ್ ಕೇಳ್ದ ಅನ್ನೋದನ್ನ ಹಾಕ್ಬೇಕಿತ್ತು. ಎಲ್ಲೂ ಫುಲ್ ವಿಡಿಯೋ ಹಾಕಿಲ್ಲ ಸರ್ ಅವನು. ಗೈಸ್, ಪ್ರೆಸ್ ಮೀಟ್ಗೆ ಹೋಗಿದ್ವಿ ನಾವು, ಆಯ್ತಾ, ನಮ್ಮ ಸಾಂಗ್ದು ಪ್ರೆಸ್ ಮೀಟ್ಗೆ ಹೋಗಿದ್ವಿ. ಸೊ ಪ್ರೆಸ್ ಮೀಟ್ ಅಲ್ಲಿ ಕೆಲವೊಂದಷ್ಟು ಜನ ಕ್ವಶನ್ಸ್ ಕೇಳ್ತಾ ಇದ್ರು. ಈ ಸಾಂಗ್ ಅಲ್ಲಿ ಅರ್ಧಂಬರ್ಧ ಅಲ್ಲ 80% ತೆಲುಗುನೇ ಇದೆ. ಸೊ ನೀವು ಇದನ್ನ ಕನ್ನಡ ಅಂತ ಹೆಂಗೆ ಇದ್ ಮಾಡ್ತೀರಾ ಅಂತ ಕ್ವಶನ್ಸ್ ಕೇಳ್ತಾ ಇದ್ರು. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ನಾರ್ಮಲ್ ಡೈರೆಕ್ಟರ್ ಇರ್ತಾರಲ್ಲ, ಮೂವಿ ಡೈರೆಕ್ಟರ್, ಸೊ ಅವರು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ ರೀತಿ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಸೊ ಯಾವ ತರ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದಾಗ, ಸೊ ನಾವು ಈ ತರ ಕಾಲೇಜ್ ಟೈಮಲ್ಲಿ ಇದ್ದಾಗ ಹೋಟ್ಲಿಗೆ ಹೋದಾಗ ಆಂಟಿ ನಮ್ಗೆ ಊಟ ಕೊಡದೆ ಇದು ಅಂತ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕಾದ್ರೆ ಕೆಲವೊಂದಷ್ಟು ಅಲ್ಲಿದ್ದವರು ಕೆಲವೊಂದಷ್ಟು ಜನ ಹೇಳ್ತಾರೆ, ಗುಂಟೂರು ಅಮ್ಮಾಯಿ ಅಂತ ಅಂದ್ರೆ ಏನು ಅಂತಂದ್ರೆ, ಅಮ್ಮಾಯಿ ಅಂದ್ರೆ ಹುಡುಗಿ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಆಂಟಿ ಅಂದ್ರೆ ಸೋನು ಆಂಟಿನಾ ಅಂತ ಹೇಳ್ತಾರೆ. ಅವಾಗ ನಾನು ರಿಯಾಕ್ಟ್ ಮಾಡ್ಬೋದಲ್ವಾ? ನಾನು ಜಸ್ಟ್ ಈ ತರ ಅಂದೆ. ಯಾವನ್ ಜೊತೆನೋ ಹೋಗಿ ಮಲ್ಗಿ ಕಾರ್ ತಗೊಬೇಕು ಅಂದಿದ್ರೆ ನನಗೆ 5 ವರ್ಷ ಬೇಕಿತ್ತಾ? ಯಾವಂದ್ಲ ಅವನು ಕತ್ಲಲ್ಲಿ ಕಳ್ಳಂಗುಟ್ಟದ್ ನನ್ ಮಗ ಹಂಗೆಲ್ಲ ಹೇಳ್ತಾರಲ್ಲ, ನೀನ್ ಮುಂದುವರ್ಸುವ ಸೋನು, ಪಾಪ ನೀನ್ ಆತರ ಮುಂದುವರ್ಸುವ. ನೀನು ಬೇಜಾರಾಗಿದ್ರೆ ತಿಕ್ಕ ಹುಡ್ಕೊಂಡು ಸಾಯಿ. ಈ ವಿಡಿಯೋ ನೋಡಿ ನಿಮ್ಗೂ ಬೇಜಾರಾಗಿದ್ರೆ ನೀವು ತಿಕ್ಕ ಹುರ್ಕೊಂಡು ಸಾಯ್ಬೇಡಿ, ಬದುಕಿರಿ. ಯಾಕೆಂದ್ರೆ ಈ ವಿಡಿಯೋ ನೋಡ್ಬೇಕಲ್ಲ, ಈ ವಿಡಿಯೋ ನೋಡಾದ್ಮೇಲೆ ಇನ್ನೊಂದೊಂದು ವಿಡಿಯೋ ಬರ್ತಾವಲ್ಲ, ಅವೆಲ್ಲ ನೋಡ್ಬೇಕಲ್ಲ. ನೀವು ತಿಕ್ಕ ಹುರ್ಕೊಂಡು ಈ ವಿಡಿಯೋ ನೋಡಿ, ಸಾಯ್ಬೇಡಿ, ಬದುಕಿರಿ. ಹುಡುಗಿ ಏನಾದ್ರೂ ಮನೆ ಕಟ್ಸಿದ್ಲು, ಕಾರ್ ತಗೊಂಡ್ಲು, ಚಿನ್ನ ತಗೊಂಡ್ಲು ಅಂತಂದ್ರೆ ಅವಳು ಇನ್ನೊಬ್ರ ಹತ್ರ ಹೋಗಿ ಮಲ್ಗಿ ದುಡ್ಡನ್ನ ಸಂಪಾದನೆ ಮಾಡಿದಾಳೆ ಅಂತ ಗಂಡಸ್ರದು ಅಭಿಪ್ರಾಯ.
ಇದು ಮ್ಯಾಟ್ರು. ಅದು ಏನು ಅಂತಂದರೆ, ಈಗ ನಮ್ಮ ಹಳ್ಳಿ ಕಡೆಗಳಲ್ಲಿ ಬೇರೆ ಸಿಟಿ ಕಡೆ ಆಗಲಿ ಎಲ್ಲ ದುಡಿದ್ಬಿಟ್ಟು ಕಾರೋ ಬೈಕೋ ಮನೆನೋ ಏನೋ ಒಂದು ಮಾಡ್ತಾರಲ್ಲ, ಅವ್ರಿಗೆ ಅಂದೇ ಇರೋದು, ಅವ್ರಿಗೆ ಮಾಡ್ದಿರೋ ಕಮೆಂಟು ನಿಮಗೆ ಯಾಕೆ ಬತ್ತಾವೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದು ಯಾಕೆ ಬತ್ತಾವೆ, ನಿಮಗೆ ಯಾಕೆ ಬತ್ತಾವೆ ಆ ಥರ ಅಂತ ಅರ್ಥ ಮಾಡ್ಕೊಳ್ಳಿ. ಚೋನು ಲೌಡ ಅವರೇ, ಆ ರೂಮಲ್ಲಿ ಒಂದು ಫೋಟೋ ಹಾಕಿದ್ರೆ ಸಾಕು ಗುರು. ಒಬ್ಬ ಯಾರೋ ಗಾಂಡ ಶಡೆನ ಯಾವ ನನ್ನ ಮಗ ಇರ್ತಾನಲ್ಲ, ಅವ್ನು ಕಮೆಂಟ್ ಮಾಡ್ತಾನೆ, ಓಯೋ ಇರ್ಬೇಕಿದು ನಮ್ ಯಾವ ಒಂದಿಲ್ಲ ಅವನು ಅನ್ನಿಷ್ಟು ಮುಂಡೆ ಮಗ ಹಂಗೆಲ್ಲ ಅನ್ನೋನು. ಇವಾಗೆಲ್ಲ ಪ್ರೊಫೆಷನಲ್ ಕಂಡ್ರಲ್ಲ ಆ ಥರ ಎಲ್ಲ ಇಲ್ಲ ಇವಾಗೆಲ್ಲ ದೊಡ್ಡ ಲೆವೆಲ್ ಐ ಲೆವೆಲ್. ಈಗ ಆ ಥರ ಎಲ್ಲ ಏನಿಲ್ಲ ಇವಾಗ. ನೀವೇನು ಆ ಥರ ಅಷ್ಟು ಚೀಪಾಗಿ ಮಾತಾಡ್ತೀರ ಅಂತ ಹೇಳ್ತಿರೋದು ಅಷ್ಟೇ. ಆ ಥರ ಎಲ್ಲ ಚೀಪ್ ಅಷ್ಟು ಕೆಳಕೆಲ್ಲ ಹೋಗಲ್ಲ ಈಗ ಅವರು ಎಲ್ಲ ಐ ಲೆವೆಲು ಫುಲ್ಲು. ಅದೊಂದು ಲೆವೆಲ್ ಅಂತ ಇರ್ತದೆ, ಅಲ್ಲೆಲ್ಲ ಇರ್ತದೆ ಶೂಟಿಂಗ್ಗಳೆಲ್ಲವ. ನೀವು ಏನ್ರಲ್ಲ ಎಲ್ಲಾನು ಅದಕ್ಕೆ ಕಂಪೇರ್ ಮಾಡ್ತೀರಾ, ಅದಕ್ಕೆ ಬೇಜಾರಾಗಿದೆ ಅವ್ರಿಗೆ. ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು, ಇನ್ಕ್ಲೂಡಿಂಗ್ ಯು. ಯಾರು ಹೆಂಗಾನ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ, ನಂಗೆ ಯಾಕೆ ಬೇಕು ಅಂತ ಸುಮ್ಮನಿದ್ದೆ. ಆದರೆ ಇವಳು ನಮ್ಮ ಹುಡುಗರ ಬಗ್ಗೆ ಮಾತಾಡ್ತಾಳೆ, ಅದಕ್ಕೋಸ್ಕರ ವಿಡಿಯೋ ಮಾಡಲೇಬೇಕು ಅಂತ ಬಂದಿದ್ದೀನಿ. ಒಂದು ಇಂಟರ್ವ್ಯೂಲ್ಲಿ ಕೇಳ್ತಾರೆ, ಎಲ್ಲರೂ ಹುಡುಗರು ಕಣ್ಣನ ಮಕ್ಕಳು ಅಂತ ಸೋನು ಶ್ರೀನಿವಾಸ್ ಅವರು ಹೇಳ್ಬಿಟ್ಟಿರ್ತಾಳೆ. ಕಣಪ್ಪ, ನಿನ್ನಂಥ ಹುಡುಗಿರಿಗೆ ಹುಡುಗರು ಕಣ್ಣನ ಮಕ್ಕಳು, ಆದರೆ ಒಳ್ಳೊಳ್ಳೆ ಚಿಂದಂಥ ಹುಡುಗಿರಿಗೆ ಹುಡುಗರು ಯಾವತ್ತೂ ಬಂಗಾರ ಇದ್ದಂಗೆ. ಅದು ಫಸ್ಟ್ ತಿಳ್ಕೊ. ಹೋಗ್ಬಿಟ್ಟು ಇಂಥವನ್ನೆಲ್ಲ ಇಂಟರ್ವ್ಯೂ ಮಾಡ್ತೀರಾ. ಯೂಟ್ಯೂಬ್ ಇಂದಾನು ಬರುತ್ತೆ, ಮತ್ತೆ ಇನ್ಸ್ಟಾಗ್ರಾಮ್ ಇಂದಾನು ಬರುತ್ತೆ. ಅಷ್ಟೇ ಅಲ್ಲದೆ ಬರೀ ನಾನು ಈ ಒಂದು ಸೋಷಿಯಲ್ ಮೀಡಿಯಾ ಅದೆಲ್ಲ ತಾತ್ಕಾಲಿಕ. ನಾನು ಅದನ್ನ ನಂಬ್ಕೊಂಡು ಕೂತ್ಕೊಂಡಿಲ್ಲ. ನಾನು ನಾಗವಿ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ಗೆ ನಾನು ಬ್ರಾಂಡ್ ಅಂಬಾಸಿಡರ್ ಆಗಿದ್ದೀನಿ. ಅದ್ರಲ್ಲಿ ನನಗೆ ಬೇಕಾದಷ್ಟು ಅಮೌಂಟ್ ಸಿಗುತ್ತೆ. ನೋಡಪ್ಪ, ಜನಗಳು ಚೆನ್ನಾಗಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ದುಡ್ಡು ಮಾಡಂಗೆ ಮಾಡಿರೋ ನೀವು. ಆದರೆ ಸೋಷಿಯಲ್ ಮೀಡಿಯಾ ನಂಗೆ ಅವಶ್ಯಕತೆ ಇಲ್ಲ, ನಮ್ಮ ಅಪ್ಪ ಬೇಜಾರು ದುಡ್ಡು ಮಾಡೋರೆ, ನಮ್ಮ ಬೇರೆ ಇದಕ್ಕೆಲ್ಲ ಬ್ರ್ಯಾಂಡ್ಗೆ ಅಂಬಾಸಿಡರ್ ಆಗಿದ್ದೀನಿ ಅಂತ ಹೇಳ್ತಾರೆ. ಮತ್ತು ಇಷ್ಟೆಲ್ಲ ಇದ್ಮೇಲೆ ಸೋಷಿಯಲ್ ಮೀಡಿಯಾ ಅಂತ ಕಪ್ಪಿ ವಿಡಿಯೋ ಮಾಡ್ತೀವಿ, ಡೈಲಿ ಬ್ಲಾಗ್ ಮಾಡ್ಕೊಂಡು ಅಲ್ಲಿ ಫಾಲೋ ಮಾಡಿ, ಇಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೆಂಗೆ ಕೇಳ್ತೀವಿ? ನಿಮ್ಮ ಅಪ್ಪ ಕೋಟಿ ಮಾಡಿ ಕೊಡ್ತಾನೆ, ಸೋಷಿಯಲ್ ಮೀಡಿಯಾ ಬಿಟ್ಟು ಹೊಂಟೋಗು. ಆಗಲ್ಲಲ್ವಾ? ಈ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ದುಡ್ಡು ಬರ್ತಿದೆ, ಅರ್ನಿಂಗ್ ಆಗಿದೆ, ಅದಕ್ಕೆ ಹೇಳು. ಅಲ್ಲ, ಜನಗಳು ಅಷ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಯೂಟ್ಯೂಬ್ ದುಡ್ಡು ಮಾಡಿ ನಮ್ಮ ಜನಗಳು ವ್ಯಾಲ್ಯೂನೇ ಇಲ್ವಾ? ಇದರಿಂದ ಅವಶ್ಯಕತೆ ಇಲ್ಲ. ಮೇಲೆ ಹೋಗ್ಬಿಡು ಎಂತಕ್ಕಿದ್ದೀವಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ತೆಲುಗಲ್ಲಿ ಎಷ್ಟು ಫಿಲ್ಮ್ ಮಾಡಿದ್ರಾ ನೀವು? ಇಲ್ಲ ಸರ್, ನಾನು ಆಕ್ಚುಲಿ ಯಾವ್ದು ಮೂವಿ ಮಾಡಿಲ್ಲ. ಇದು ನನ್ನ ಫಸ್ಟ್ ಮೂವಿಲಿ ಫಸ್ಟ್ ಸಾಂಗ್, ಫಸ್ಟ್ ಡ್ಯಾನ್ಸ್ ಮಾಡಿದ್ದೆ. ಯಾರು ತುಳಿಯಕ್ಕೆ ಪ್ರಯತ್ನ ಪಡಲಿಲ್ವಾ ಇಲ್ಲಿ ಕನ್ನಡದಲ್ಲಿ? ತುಳಿಯಕ್ಕೆ ಪ್ರಯತ್ನ ಪಡಲಿಲ್ವಾ ನಿಮ್ಮನ್ನ? ಬೆಳಿತಾ ಇದಾರೆ ಅಂತ ತುಳಿತಾರೆ ಕನ್ನಡದವರು ಅಂತ ಹೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ. ನೀವು? ನಾನು ಯಾವಾಗ 19 ವರ್ಷದ ಹುಡುಗಿ, ನನಗೆ ಅವಾಗ ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಗೊತ್ತಿರ್ಲಿಲ್ಲ. ಅವಾಗ ನನಗೆ ಬುದ್ಧಿ ಇಲ್ಲದಾಗ ಹೌದು ಕನ್ನಡದಲ್ಲಿ ತುಳಿತಾರೆ, ಬೆಳೆಸಲ್ಲ, ಅದಕ್ಕೆ ನಾನು ತೆಲುಗು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಹೇಳಿದುಂಟು. ಬಟ್ ಆಮೇಲೆ ನಾನು ಅದನ್ನ ತಿದ್ಕೊಂಡು ಕನ್ನಡದಲ್ಲೇ ರೀಲ್ಸ್ ಮಾಡ್ಕೊಂಡು ಕನ್ನಡದಲ್ಲೇ ಬೆಳೆದು ನಿಂತು ಇವಾಗ ಇಲ್ಲಿದ್ದೀನಿ ಅಂತ ಅಂದ್ರೆ ನಾನು ಕನ್ನಡಕ್ಕೆ ಅಷ್ಟು ಅಪ್ರಿಶಿಯೇಟ್ ಮಾಡ್ತಾ ಇದೀನಿ ಅಂತಾನೆ ಅಲ್ವಾ? ಅಪ್ರಿಶಿಯೇಟ್ ಮಾಡ್ತಾ ಇದ್ದೀರಾ? ನಾನು ಅಪ್ರಿಶಿಯೇಟ್ ಮಾಡ್ಕೊಂಡು ಕನ್ನಡದಲ್ಲಿ ನಾನು ಅಂತ ಹೇಳ್ಕೊಂಡು ನಾನು ಕನ್ನಡದಲ್ಲಿ ನೀರು ತಿಂದು ಕನ್ನಡದಲ್ಲಿ ಅನ್ನ ತಿಂದು ಇವತ್ತು ನಾನು ಅಷ್ಟು ಮರ್ಯಾದೆ ಕೊಟ್ಟಿರೋದಕ್ಕೆ ನನಗೊಂದು ಮರ್ಯಾದೆ ಸಿಕ್ಕಿ ನಾನು ಇಲ್ಲಿ. ಲಾಸ್ಟ್ ಟೈಮ್ ಮಾತು, ಒಂದು ಮೀಡಿಯಾದವರು ಒಂದು ಇಂಟರ್ವ್ಯೂ ಕೊಡಬೇಕು, ಒಂದು ಅಣ್ಣ ಒಂದು ಅಕ್ಕ ಸಕ್ಕದ ಕ್ವಶನ್ ಕೇಳೋರು ಸೋನು ಶ್ರೀನಿವಾಸ್ ಗೌಡಂಗೆ. ನೀವು ಅವಾಗ ಒಂದು ಇಂಟರ್ವ್ಯೂರಲ್ಲಿ ಕನ್ನಡ ಜನತೆ ಬೆಳೆಸಲ್ಲ, ನಾನು ತೆಲುಗು ಹೀರೋಯಿನ್ ಆಗಬೇಕು, ಐಟಮ್ ಸಾಂಗ್ ಮಾಡಬೇಕು ಅಂತ ಹೇಳಿದ್ರ. ಅದು ಈ ತರ ಕ್ವಶನ್ ಕೇಳಿದ್ಕೊಳ್ಳೆ ನಂಗೆ ಅವಾಗ 19 ವರ್ಷ ನಂಗೆ ಬುದ್ಧಿ ಇರಲಿಲ್ಲ. ಏನು 19 ವರ್ಷ ಪ್ರಮೋಷನ್ ಮಾಡಿ ದುಡ್ಡೆಲ್ಲ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ತಿದ್ದೆ, ಅವಾಗ ಬುದ್ಧಿ ಇರ್ಲಿಲ್ವಾ? ಇದು ನಮ್ಮ ಕನ್ನಡ ವಿಷಯಕ್ಕೆ ಬಂದ್ರೆ ನಮ್ಮ ಧ್ವನಿ ಎತ್ತೀನಿ. ಯಾಕೆ ತೆಲುಗಲ್ಲಿ ಹೋಗಿ ಮತ್ತೆ ಹೀರೋಯಿನ್ ತರ ಹಾಕ್ಬೇಕಾಯ್ತು, ಐಟಮ್ ಸಾಂಗ್ ಚಾನ್ಸ್ ಕೊಡ್ಲಿಲ್ವಾ? ಇಲ್ಲಿ ತಿಂತಿರೋದು ಅನ್ನ ಕುಡಿತಿರೋದು ಇವಾಗ ಯಾಪನ ಬಂತು, ಅವಾಗ ಹೆಂಗೆ ಬಂದಿರಲಿಲ್ಲ? ಯಾಕೆ ಅಲ್ಲಿ ಚಾನ್ಸ್ ಸಿಕ್ಕಿಲ್ಲ, ಅದಕ್ಕೆ ಇಲ್ಲಿ. ಅದು ಸರಿ, ಇವನ್ನೆಲ್ಲ ಕರೆದು ಇಂಟರ್ವ್ಯೂ ಕೊಡ್ತೀರಾ, ಒಳ್ಳೊಳ್ಳೆ ಸಂಸ್ಕೃತಿ ಹುಡುಗಿರನ್ನ ಹಾಕೊಂಡು ಒಳ್ಳೆ ಕಲೆ ರೋಲ್ನ ಎಂತಕ್ಕೆ ಇದು ಮಾಡ್ತಿಲ್ಲ? ಇಂಥವ್ರಿಗೆ ಚಾನ್ಸ್ಗಳು, ಎಂತೆಂಥ ಕಚಡ ಥರ ವಿಡಿಯೋಗಳು, ಎಂತೆಂಥ ಕನ್ನಡ ಬಗ್ಗೆ ಸುಮ್ಮನೆ ನೋಡಿ. ಯಾರು ಮೀಡಿಯಾದವ್ರು ಬಂದು ಕ್ವಶನ್ ಕಡೆ ಸುಮ್ಮನೆ ಕಾಂಟ್ರವರ್ಸಿ ಮಾಡ್ಕೊಬಿಡೋದು. ಯಾಕೆ ನಮ್ಮ ಕರ್ನಾಟಕದ ನೀರು ಕುಡಿದಿದೆ, ದುಡ್ಡು ಮಾಡ್ತಿದ್ದೆ, ಇಲ್ಲೇ ಮಾಡ್ತಿದ್ದೆ, ಅದು ಬಿಟ್ಟು ತೆಲುಗು ಹೋಗಬೇಕು ಅಂತ 2019 ವರ್ಷ ಇದ್ದಾಗ ಹೇಳ್ಬಿಟ್ಟಿದೆ. ಏನಕ್ಕೆ ಅವಾಗ ಜ್ಞಾನ ಇರಲಿಲ್ಲ. ಇವಾಗ ನಮ್ಮ ಕರ್ನಾಟಕ ಜನತೆ ಬೇಕು, ಕೈ ಕಾಲು ಮುಗಿತಿದ್ದಿ. ಸಾರಿ, ಅವಾಗ ಬುದ್ಧಿ ಇರಲಿಲ್ಲ. ನಮ್ಮ ಕರ್ನಾಟಕ ನೀರು ಕುಡಿತೀನಿ, ಅನ್ನ ತಿಂತಿದ್ದೀನಿ, ದುಡ್ಡು ಮಾಡ್ತಿದ್ದೀನಿ, ನಮ್ಮ ಕರ್ನಾಟಕ ಜನತೆ ಮೇನು ಅಂತ ಹೇಳ್ತಿದ್ವಿ. ಇವಾಗ ಅವಾಗ ಹೆಂಗೆ ಇರಲಿಲ್ಲ? ಅದಕ್ಕೆ ಹೇಳೋದು, ಫಸ್ಟು ಕರ್ನಾಟಕ ಆದ್ಯತೆ ಕೊಡು. ನೀನು ಇರೋದು ಇಲ್ಲಿ, ಬೆಳೆದಿರೋದು ಇಲ್ಲಿ, ಸರಿ, ನಾ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಆಮೇಲೆ ಸೋಷಿಯಲ್ ಮೀಡಿಯಾ ಅವಶ್ಯಕತೆ ಇಲ್ಲ. ನಮ್ಮ ಅಪ್ಪ ಕೋಟಿ ಮತ್ತೆ ಸೋಷಿಯಲ್ ಮೀಡಿಯಾ ಏನು ಮಾಡ್ತೀವಿ, ಬ್ಲಾಗ್ಗಳು ರೀಲ್ಸ್ಗಳು ಬಿಟ್ಬಿಡು. ನಮ್ಮ ಅಪ್ಪ ಕೋಟಿ ಮಾಡೋರು ಆರಾಮ ಸ್ಟ್ರಿಕ್ಟ್ ಆಗು, ಅವಶ್ಯಕತೆ ಇಲ್ಲ ತಾನೆ. ಸುಮ್ಮನೆ ಡೋಗಳು ಮಾಡ್ತಾರೆ ಹೆಂಗೆ ಜನಗಳು ಚೂತೆ ಮಾಡ್ಕೊಂಡು. ನಮ್ಮ ಜನಗಳಿಗೂ ಬುದ್ಧಿ ಇಲ್ಲ, ನಿಮ್ಮಂತ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ದುಡ್ಡು ಮಾಡ್ತಾರೆ. ಪಾಪ ನಮ್ಮ ಜನಗಳಿಗೆ ಇದುವರೆಗೂ ದುಡ್ಡು ಮಾಡೋದು ಹೆಂಗೆ ಅಂತ ₹1 ಗೊತ್ತಿಲ್ಲ, ಯಾರು ಹೇಳ್ಕೊಡೋದು ಇಲ್ಲ. ಪಾಪ ನಿಮ್ಮಂತವ್ರು ಚೆನ್ನಾಗಿ ದುಡ್ಡು ಮಾಡಿ ಕಾರ್ ತಗೊಂಡು ಮನೆಯೆಲ್ಲ ಮಾಡ್ಕೊತಿರ್ತೀರಾ. ಒಳ್ಳೆ ಕಲೆ ಒಳ್ಳೆ ಟ್ಯಾಲೆಂಟ್ ಇರೋರು ಬೆಳೆಸಿ ಇಂಥವ್ರನ್ನೆಲ್ಲ ಕರ್ಕೊಂಡು ಇಂಟರ್ವ್ಯೂ ಕೊಟ್ಬಿಟ್ಟು ಲಾಸ್ಟ್ಗೆ ಜನಗಳಿಗೆ ಬೈತಳು. ನಿನ್ನ ಬಾಯಿಗಣ್ಣು ನನ್ನ ಎಕ್ಳ ಸಿಗಕ್ಕಳ. ನೀನು ಒಬ್ಬ ಮಾತಾಡ ಅಲ್ಲ, ಏನು ಗಂಡು ಮಕ್ಳ ಬಗ್ಗೆ ಈ ಥರ ಮಾತಾಡ್ತಿದೆಯಲ್ಲ, ಅವರೆಲ್ಲ ಯಾವನಾರು ಸರಿಯಾಗಿ ನಿನಗೆ ಮಾಡಿದ್ರ ನೀನು ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ಗಂಡು ಮಕ್ಕಳೆಲ್ಲ ಬಂದಿರೋಳಗೆ ಬಾಯಿಗೆ ಹಾಕಕ್ಕ ಎಲ್ಲ ಸೇರ್ಕೊಂಡು ಯಾವನ ನಿನಗೆ ಮಾಡಿದ್ರೆ ಒಬ್ಬನಿಗೆ ಮಾತಾಡು, ಅದರಲ್ಲಿ ಎಲ್ಲರೂ ಸೇರ್ಸ್ಕೊಬಿಟ್ಟ. ಆ ಪತ್ರಕರ್ತ ಆಗೋತ್ತಿಗೆ ಅವಲ್ಲಿ ಮೈಕ್ ಹಿಡ್ಕೊಂಡು ನಿಂತಾನಲ್ಲ ಪಾಪ, ಅವಾಗವತ್ತಿಗೆ ಸುಮ್ಮನವನ. ನಮ್ಮ ಅಂಥವ್ರು ಆಗಿದ್ರ ಮೈಕ್ ಹಾಕ್ತಾರಲ್ಲ ಬಾಯಿಗೆ, ಇನ್ನೇನಾರು ಆಗ್ತಾಯಿದ್ನು. ಅದು ಬೇರೆ ಏನು ಅನ್ನವ್ರ ರೇಂಜಿಗೆ ಬೇರೆ ಮಾತಾಡ್ತಾಯಿದ್ರು, ಅನ್ನವ್ರ ಮಾತು ಬೇರೆ. ಯೂಟ್ಯೂಬ್ಲಿ ವಿಡಿಯೋ ಮಾಡಿಬಿಟ್ಟು ದುಡ್ಡು ಮಾಡ್ತಾಯಿದ್ದೆ, ಯೂಟ್ಯೂಬ್ಲಿ ವಿಡಿಯೋ ಮಾಡ್ತಿದ್ದೆ. ಇನ್ನೇನು ಸಾಧನೆ ಮಾಡಿದ್ದೆ ನೀನು? ಆಮೇಲೆ ಮಾಡಬಾರ್ದಿದ್ದ ಕೆಲಸನ ಮಾಡಿ ಫೇಮಸ್ ಆಗ್ಬಿಟ್ಟ, ಅದು ಒಂದು ಸಾಧನೆ ನಿನಗೆ. ಅದು ದುಡ್ಡು ಮಾಡೋಕ್ಕೆ ಏನು ಬೇಕಾದ್ರೂ ಮಾಡ್ಬೋದು. ಇದಕ್ಕೆಲ್ಲ ಗಂಡು ಮಕ್ಕಳು ಸರಿ ಇಲ್ಲ ಅಂತ ಹೇಳ್ಬಿಡೋದು. ಎಲ್ಲ ಸರಿಯಾಗಿ ಬಂದಿರೋಳ್ಗ ಮಾಡಕ್ಕೆ. ನೋಡಿದ್ರಲ್ವಾ ಸೋನು ಶ್ರೀನಿವಾಸ್ ಗೌಡ ಅವರು ಅಂಥದ್ದು ಏನು ತಪ್ಪು ಮಾತಾಡಿದ್ದಾರೆ? ನಾನು ಕ್ಲಿಯರಿಟಿ ಆಗಿ ವಿಡಿಯೋ ಕುತ್ಕೊಂಡು ನೋಡಿದೆ.
ಕಾಮಿಡಿ ತರ ಮಾತಾಡಿದ್ದಾರೆ ಗುರು. ಅದ್ರಲ್ಲಿ ಏನ್ ತಪ್ಪಿದೆ ನಿಮಗೆ? ಅದ್ರಲ್ಲಿ ಏನ್ ತಪ್ಪು ಕಾಣಿಸ್ತಾ ಇದೆ? ಮಾಮೂಲಿ ಎಲ್ಲರೂ ಕಾಮಿಡಿ ತರ ಫನ್ನಿ ಆಗಿ ಮಾತಾಡ್ತಾರೆ, ಅದೇ ರೀತಿ ಅವರು ಕಾಮಿಡಿ ತರ ಮಾತಾಡಿದ್ದಾರೆ. ಅದೇ ಒಂದು ದೊಡ್ಡ ಇಶ್ಯೂ ತರ ನೋಡ್ತಾ ಇದ್ದೀನಿ ನಾನು. ಎಲ್ಲ ಟ್ರೋಲರ್ಸ್ ಆಯ್ತು, ಬರೀ ಹಾಕೊಂಡು ಬರೀ ಕೆಟ್ಟದಾಗಿ ವಿಡಿಯೋ ಮಾಡ್ತಾನೆ ಇದ್ದೀರಾ. ಯಾಕಂತ ಗೊತ್ತಾಗಿಲ್ಲ. ಅಂತದ್ ಏನ್ ಕೆಟ್ಟದಾಗಿ ಮಾತಾಡೋರೆ ಅವರು ಹೇಳಿ? ಅಂತದೇನು ಕೆಟ್ಟದಾಗ ಮಾತಾಡಿಲ್ಲ. ನೀವು ಅದನ್ನ ತಗೊಳ್ಳೋದ್ರ ಮೇಲೆ ಇರುತ್ತೆ. ನಾನು ಕುತ್ಕೊಂಡು ಪೂರ್ತಿ ವಿಡಿಯೋನ ನೋಡಿದೆ ನಾನು. ಅದ್ರಲ್ಲಿ ಏನು ನನಗೆ ತಪ್ಪು ಕಾಣಿಸಿಲ್ಲ. ಕಾಮಿಡಿಯಲ್ಲಿ ಹೇಳಿದ್ದಾರೆ, ಅದನ್ನ ನೀವು ಸೀರಿಯಸ್ ಆಗಿ ತಗೊಂಡಿದ್ದೀರಾ. ಕಾಮಿಡಿ ರೀತಿಯಲ್ಲೇ ತಗೊಳ್ಳಿ, ಫನ್ನಿ ತರನೇ ನೋಡಿ, ಓಕೆನಾ? ಅದ್ಬಿಟ್ಟು ಸೀರಿಯಸ್ ಆಗಿ ಅವ್ರ ಬಗ್ಗೆ ಪಾಪ ಏನೇನೋ ವಿಡಿಯೋಸು, ಏನೇನೋ ಕೆಟ್ಟದಾಗಿ ವಿಡಿಯೋ ಮಾಡಿ ಹಾಕೋದು ಏನಕ್ರಿ ಮಾಡ್ತೀರಾ? ಇದೇ ರೀಸೆಂಟ್ ಆಗಿ ಒಬ್ಬ ಸ್ವಾಮೀಜಿ ಹೇಳ್ದ, ಮನುಷ್ಯರ ತಿಕ್ಕದಲ್ಲ ಅಂದ್ರೆ ಮನುಷ್ಯರ ತಿಕ್ಕದಲ್ಲೂ ಕೂಡ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ದ. ಸೊ ನಿಮ್ಗೆ ಎಲ್ಲರೂ ನೋಡಿರ್ತೀರಾ ಅದು ಆಲ್ಮೋಸ್ಟ್ ವಿಡಿಯೋ. ಎಲ್ಲಾದ್ರೂ ಮನುಷ್ಯರ ತಿಕ್ಕದಲ್ಲಿ ಲಕ್ಷ್ಮಿ ಇರ್ತಾಳ? ಅದ್ಯಾವ್ದು ನಿಮ್ಗೆ ಮಾಡಕ್ಕಾಗಲ್ವಾ? ಅವ್ರ ಬಗ್ಗೆ ಧ್ವನಿ ಎತ್ರಿ. ದೇವ್ರ ದಿನ ಎದ್ರೆ ದೇವ್ರಿಗೆ ಕೈ ಮುಗಿತೀವಿ ನಾವು, ಅಂತದ್ರ ಬಗ್ಗೆ ಧ್ವನಿ ಎತ್ತಿ. ಯಾಕೆ? ಅವ್ರ ಬಗ್ಗೆ ವಿಡಿಯೋಸ್ ಮಾಡಿದ್ರೆ ಓಡಲ್ಲ, ರೀಚ್ ಆಗಲ್ಲ. ಅದೇ ಸೋನು ಶ್ರೀನಿವಾಸ್ ಗೌಡ ಅವ್ರ ಬಗ್ಗೆ ಮಾಡಿದ್ರೆ ವಿಡಿಯೋ ಓಡುತ್ತೆ, ವೈರಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಇವ್ರ ಬಗ್ಗೆ ಸುಮ್ಮನೆ ಕಾಮಿಡಿಯಲ್ಲಿ ಹೇಳಿದ್ರು ಕೂಡ ಅದು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ನೀವೆಲ್ಲ ಸುಮ್ಮನೆ ಏನೇನೋ ಕೆಟ್ಟದಾಗಿ ವಿಡಿಯೋನ ಮಾಡಿ ಹಾಕೋದು. ಎಂತ ಟ್ರೋಲರ್ಸ್ ಇದೀರಪ್ಪ, ಯಪ್ಪ ನನ್ಗಂತೂ ನಗುನೇ ಬರುತ್ತೆ. ಅಂದ್ರೆ ಕಾಮಿಡಿನೂ ಮಾಡಬಾರ್ದು ಜನಗಳಿಗೆ. ಹಾಯ್ ಫ್ಯಾಮ್, ನಾನು ನಿಮ್ಮ ಇನ್ನೋಸೆಂಟ್ ವಿಧಾನ್ ಮಾತಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ ಅನ್ನಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ವಿಷಯ ಅಂದ್ರೆ, ಸೋನು ಗೌಡ ಅಲಿಯಾಸ್ ಐಫೋನ್ ರಾಣಿ, ನಿಮ್ ಎಲ್ಲಾರ್ಗೂ ಗೊತ್ತು ಅವ್ಳು ಏನೇನು ಕೃತ್ಯಗಳು ಮಾಡಿದಾಳೆ ಅಂತ. ಹೋಗಿ ಯಾರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಹೇಳಿ? ಮುಳ್ಳೆ ಹಣ್ಣನ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅವ್ರು ಹೇಳಿ ಕೇಳಿ ಕೆಟ್ಟದಾಗ ಯಾವ ಹೆಣ್ಮಕ್ಳ ಬಗ್ಗೆನೂ ಕೆಟ್ಟದಾಗ ಮಾತಾಡಲ್ಲ. ಅದ್ರ ಬಗ್ಗೆ ತಪ್ಪಿದ್ದಾಗ ಮಾತ್ರ ಅವ್ರು ಎಂಟರ್ ಆಗ್ತಾರೆ. ಅವ್ರ ಕೈಯಲ್ಲಿ ಸಿಕ್ಕಾಕೊಂಡಿದ್ಯಾ ಅಂದ್ರೆ ಸೋನು, ನೀನ್ ಸಿಕ್ಕಾಪಟ್ಟೆ, ನಿನ್ ಕತೆ ಮುಗೀತು. ನೀನ್ ಮಾಡಿರೋ ಕಚಡ ಕೆಲಸದಿಂದ ಎಲ್ಲಾ ಹೆಣ್ಮಕ್ಳಿಗೂ ಬಯಕಾಗತ್ತಾ? ಅದೇ ತರನೇ ಯಾರೋ ಒಬ್ಬ ಹುಡುಗ ಮಾಡಿದ ಕೆಲಸದಿಂದ ಎಲ್ಲಾ ಗಂಡ್ಮಕ್ಳಿಗೂ ಕಳ್ಳನ ಮಗ ಅನ್ನೋದು ತಪ್ಪು. ಆದಷ್ಟು ಈ ವಿಡಿಯೋನ ಮೆನ್ನದರೊಟ್ಟಿಗೆ ಶೇರ್ ಮಾಡಿ. ಗಂಡ್ಮಕ್ಳಿಗೆ ನ್ಯಾಯ ಸಿಗ್ಲೇಬೇಕು, ಆಯ್ತಾ? ಎಷ್ಟು ಹೆಣ್ಮಕ್ಳಿಗೆ ಆದ್ಯತೆ ಕೊಡ್ತಿರೋ ಅಷ್ಟೇ ಗಂಡ್ಮಕ್ಳಿಗೂ ಆದ್ಯತೆ ಕೊಡಿ. ಎಲ್ಲಾ ಹೆಣ್ಮಕ್ಳು ಕೆಟ್ಟವರು ಅಂತ ನಾವ್ ಹೇಳಲ್ಲ, ಎಲ್ಲಾ ಗಂಡ್ಮಕ್ಳು ಕೆಟ್ಟವರಲ್ಲ ಅಂತ ನಾವ್ ಹೇಳ್ತೀವಿ. ಎಲ್ಲಾ ಹುಡುಗರು ಕಳ್ಳನ ಮಕ್ಕಳ. ನಾನು ಒಬ್ಳು ಕಚ್ಚಡ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಫಸ್ಟ್ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು, ಇನ್ಕ್ಲೂಡಿಂಗ್ ಯು. ನಾನು ಆಕ್ಚುಲಿ ನಿಮ್ ಬಗ್ಗೆ ಏನು ಹೇಳಿರ್ಲಿಲ್ಲ, ಸೊ ನೋಡ್ಕೊಂಡು ಮಾತಾಡಿ. ಬಟ್ ಸ್ಟಿಲ್ ನೀವು ಈ ತರದೊಂದು ಮಾತು ಹೇಳಿದ್ರಿ, ಬಿಕಾಸ್ ನಾನು ತುಂಬಾ ರೆಸ್ಪೆಕ್ಟ್ಫುಲ್ಲಿನೇ ಮಾತಾಡ್ತಾ ಇದ್ದೀನಿ. ಇವಳೆಂತ ಕಚ್ಚಡ ನಾಯಿ ಅಂತಂದ್ರೆ, ನಾನ್ ನಿಜವಾಗ್ಲೂ ಹೇಳ್ತೀನಿ, ನೀವು 1000 ಮಾಡ್ಕೊಂಡ್ ಸಾಯಿ. ಆದ್ರೆ ನೀನ್ ಏನ್ ಇವಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ಯಲ್ಲ, ಎಲ್ಲಾ ಹುಡುಗರು ಕಳ್ಳನ್ ಮಕ್ಕಳು ಅಂತ, ಅದಕ್ಕೆ ನೀನ್ ಸಾರಿ ಕೇಳಲೇಬೇಕು. ಅಂಡ್ ನಿನ್ನ ಪ್ರಕಾರ ನಿನಗೇನ್ ಜನ್ಮ ಕೊಟ್ಟಿದ್ದಾನಲ್ಲ ನಿಮ್ಮ ಅಪ್ಪನೂ ಗಂಡ್ಸೆ. ಸೊ ನಿಮ್ಮ ಅಪ್ಪ ಕಳ್ಳನ್ ಮಗ ಆಗಿರ್ಬೋದು, ಅಂಡ್ ನಿನ್ ಜೊತೆ ಯಾರಾದ್ರೂ ಅಣ್ಣ ತಮ್ಮ ಯಾರಂತಾದ್ರು ಇದ್ರೆ ಅವ್ರು ಕಳ್ಳನ್ ಮಕ್ಕಳಾಗಿರ್ಬೋದು. ಅಷ್ಟೇ ಯಾಕೆ, ನಿನ್ನಂತವ್ಳನ್ನ ಫಾಲೋ ಮಾಡ್ತಾರಲ್ಲ ಹುಡುಗರು, ಅವರು ಕಳ್ಳನ್ ಮಕ್ಕಳಾಗಿರ್ಬೋದು. ಆದ್ರೆ ನಾವ್ ಯಾರು ಅಲ್ಲ. ಇವ್ರೆಲ್ಲಾರನು ಬಿಟ್ಟು ಬೇರೆ ಎಲ್ಲಾರನ್ನು ಇನ್ಕ್ಲೂಡ್ ಮಾಡಿ ಮಾತಾಡೋ ಕಚ್ಚಡ ಮಾತು ನಿಂದು. ಅದನ್ನ ಫಸ್ಟ್ ಚೇಂಜ್ ಮಾಡ್ಕೋ, ಅದಕ್ಕೆ ಸಾರಿ ಕೇಳಲೇಬೇಕು. ಅಂಡ್ ಸ್ನೇಹಿತರೆ, ಇಂಥವ್ಳನ್ನ ಯಾಕೆ ಗುರು ಬೆಳೆಸ್ತೀರಾ ನೀವೆಲ್ಲ? ಇವಳಿಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಐಫೋನ್ ಮೊಬೈಲ್ ಹಿಡ್ಕೊಂಡು ಏನೋ ಘನಂದಾರಿ ಕೆಲಸ ಮಾಡಿ ಫೇಮಸ್ ಆಗಿರೋ ಇವಳು ಬದಲಾಗ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಆದ್ರೆ ಬದಲಾಗೋ ಜಾಯಮಾನನೇ ಅಲ್ಲ. ಅಂಡ್ ಇವಳು ಇವಾಗ ಆಯ್ತಪ್ಪ ಏನೋ ಒಂದ್ ಇಂಡಸ್ಟ್ರಿ ಕಾಲಿಟ್ಟಿದ್ದಾಳೆ ಅದು ಇದಂತ ನಾನು ವಿಡಿಯೋಸ್ ನೋಡ್ತಾ ಇದ್ದೆ. ಸಡನ್ ಆಗಿ ವಿಡಿಯೋ ಬಂದು, ಪಾಪ ಅವನು ಆಂಕರ್, ಅದು ಅವ್ನು ತುಂಬಾ ಒಳ್ಳೆಯವನ್ ಅನ್ಸುತ್ತೆ. ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಆ ಮೈಕ್ ತಗೊಂಡು ಮಕಕ್ಕ 2 ಏಕ ಮಾಡಿರೋರು. ಕೆಲವು ಒಂದು 4 ವರ್ಷಗಳ ಹಿಂದೆ ಅನ್ಸುತ್ತೆ ಅವಳು ಹೇಳ್ತಾಳೆ, ಕನ್ನಡ ಇಂಡಸ್ಟ್ರಿನಲ್ಲಿ ಎಲ್ಲರೂ ತುಳಿದು ಬಿಡ್ತಾರೆ, ಬೆಳಕ್ ಬಿಡಲ್ಲ ಅಂತ. ಅದೇ ಮಾತನ್ನ ಇವಾಗ ಕೇಳಿದಾಗ, ನೀವು ಹಾಗೆ ಹೇಳಿದ್ರಲ್ಲ ಇವಾಗ ನಿಮ್ಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಚಾನ್ಸ್ ಸಿಕ್ಕಿದೆ ಅಂತ ಕೇಳಿದಾಗ, ಅವಾಗ ನಾನು ಚಿಕ್ಕವಳಿದ್ದೆ ಏನೋ ಅಂದ್ಬಿಟ್ಟೆ, ಬಟ್ ಇವಾಗ ಹಂಗೆಲ್ಲ ಇಲ್ಲ ಅಂತೆ. ಅವಳಿಗೆ ಒಂದು 30 ಮೇಲೆ ಇರುತ್ತೆ ವಯಸ್ಸು. ಒಂದು 4 ವರ್ಷ ತೆಗೆದ್ರೆ ಅದರಲ್ಲಿ ಒಂದು 26-27 ಇರುತ್ತೆ. ಸೊ ಇವಳ ಪ್ರಕಾರ 26-27 ಅಂದ್ರೆ ಚಿಕ್ಕವಳ. ಐಫೋನ್ ಅಲ್ಲಿ ಅದೆಲ್ಲ ಮಾಡ್ತಿರ್ಬೇಕಾದ್ರೆ ಗೊತ್ತಿರ್ಲಿಲ್ವಾ? ಅವಾಗಿದ್ರಲ್ಲ ಹುಡುಗರು, ಅವ್ರು ಕಳ್ಳನ ಮಕ್ಕಳಲ್ವಾ? ಅವ್ರ ಜೊತೆ ಸಹವಾಸ ಮಾಡಿರ್ಲಿಲ್ವಾ ನೀನು? ಸೊ ಸ್ನೇಹಿತರೆ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಈ ಒಂದು ಸ್ಟೇಟ್ಮೆಂಟ್ ಕೇಳಿ, ಅದಕ್ಕೆ ಅವಳು ಕ್ಷಮೆ ಕೇಳಲೇಬೇಕನ್ನೋದು ನನ್ನ ಅನಿಸಿಕೆ. ಇವಾಗ ಬಂದ್ಬಿಡ್ತಾಳೆ, ನಾನು ನನ್ನ ವಿಡಿಯೋ ಬಳಸ್ಕೊಂಡು ನನ್ನ ಬಗ್ಗೆ ಮಾತಾಡಿ ಫಾಲೋವರ್ಸ್ ವ್ಯೂಸ್ ಮಾಡ್ಕೋತಾರೆ ಅಂತ. ನಾಯಿ, ಆ ಅವಶ್ಯಕತೆನೇ ಇಲ್ಲ. ನೀನು ಎಲ್ಲಾ ಹುಡುಗರನ್ನ ಇನ್ಕ್ಲೂಡ್ ಮಾಡಿದ್ದಕ್ಕೆ ಇವಾಗ ಮಾತಾಡ್ತಾ ಇದೀನಿ. ಇಲ್ಲ ಅಂದ್ರೆ ಹೌದು, ಅಮ್ಮ ತುಂಬಾ ಪೊರ್ಕೆಲ್ ಹೊಡೆದ್ರು. ಆಕ್ಚುಲಿ ಅವ್ರು ಹೊಡೆದ್ಮೇಲೆ ನನಗೆ ಸಮಾಧಾನ ಆಗಿದ್ದು. ಮೆಟ್ಟಲೆ ಹೊಡೆದ್ರು, ಕೆರ ಕಿತ್ತೋಗಂಗ್ ಹೊಡೆದ್ರು. ಹೌದು, ಚಪ್ಪಲಿಗೆ ಹೇಲಚ್ಚಿ ಹೊಡೆದ್ರು. ಆದ್ರೂ ನನ್ನ ಹಠನ ಬಿಡ್ಲಿಲ್ಲ. ಬೆಳಿಗ್ಗೆ ಎದ್ಬಿಟ್ಟು ವಿಡಿಯೋ ಕಾಲ್ ಮಾಡಿದೆ, ಅರುಣ್ ಅರಿದೇರ್. ನೋಡು ಇದಕ್ಕೆ ಸುಳ್ಳೆಲ್ಲ ಹೇಳ್ಬಾರ್ದು. ನೀನು ಒಂದ್ ಕಾಲದಲ್ಲಿ ಜಾಸ್ತಿ ಅರುಣ್ನೇ ನಂಬಿದ್ದೆ. ಅರುಣ್ ಅರಿದೇರ್ ಏನಾಗ್ಬೇಕು ಅದಾಗೆ ಆಗುತ್ತೆ.
ಹೌದು, ಏನಾಗ್ಬೇಕೋ ಅದಾಗುತ್ತೆ. ನಿನ್ ಭವಿಷ್ಯ 18 ನಿಮಿಷದ ವಿಡಿಯೋದಾಗ ಅಡಗಿತ್ತು ಅಂತ ಯಾರಿಗ್ ಗೊತ್ತಿತ್ತು? ಹಳೆದನ್ನೆಲ್ಲ ಮರೆತ ಜನ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಅಕ್ಸೆಪ್ಟ್ ಮಾಡಿದ್ರು ಮಾಡ್ಬೋದು, ಆದ್ರೆ ಹಳೆದೆಲ್ಲ ಮರೆಯಲ್ಲ. ಅರುಣ್ ಆರ್ ಯು ದೇರ್? ಎಂತೆಂತ ಅಂತ ಅಣ್ಣವ್ರ ಬಗ್ಗೆನೆ ಒಂದು ಕಿಂಚಿತ್ತು ಅಯ್ಯೋ ಬಿಡು ಅಂತ ಹೇಳಲ್ವಾ? ಇವಾಗ ನಿನ್ನನ್ನ ನೀನು ಅಣ್ಣವ್ರಿಗೆ ಹೋಲ್ಸ್ಕೊಂತ ಇದೀಯ. ಆ ಕೆಲಸ ಮಾಡೋದಕ್ಕೆ ಹೋಗ್ಬಿಡ. ಅವರು ದಿ ಲೆಜೆಂಡ್ ಓಜಿ, ಆದ್ರೆ ನೀನು ಓಸಿ. ಅರುಣ್ ಆರ್ ಯು ದೇರ್? 2.5 ಗಂಟೆ ಸಿನಿಮಾ ಮತ್ತೆ 18 ನಿಮಿಷದ ವಿಡಿಯೋ 2 ಒಂದೇ ಅಂತ ಅನ್ಕೋಬೇಡ. ನಿನ್ನಂತ 18 ನಿಮಿಷದ ವಿಡಿಯೋ 1000 ಮಾಡ್ಬೋದು. ಅವ್ರಂತ ಫಿಲಮ್ ನಿನ್ ಕೈಲಿ ಒಂದು ಮಾಡೋದಕ್ಕಾಗಲ್ಲ. ಕೆಟ್ಟ ಇನ್ಸಿಡೆಂಟ್ ನಿಮ್ಮ ಒಂದು ರಿಲೇಶನ್ಶಿಪ್ ಸ್ಟೇಟಸ್ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರಿರೋದಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬ್ರೋ ಬಿಟ್ಬಿಡು ಬ್ರೋ, ಕೆಸರು ಮೇಲೆ ಕಲ್ಲಾಕಿ ನೀನ್ ಯಾಕೆ ಮತ್ತೆ ರಿಟರ್ನ್ ಕೆಸರು ಸಿಡಿಸ್ಕಂತೀಯ? ಅವಳು ಲೈಕ್ಸ್ ಫಾಲೋವರ್ಸ್ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ಅರುಣ್ ಆರ್ ಯು ದೇರ್ 18 ನಿಮಿಷ ವಿಡಿಯೋನೇ ಮಾಡಿದ್ಲು. ರಿಲೇಶನ್ಶಿಪ್ ಅಲ್ಲಿ ಈ ತರ ಮೋಸ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು ಇನ್ಕ್ಲೂಡಿಂಗ್ ಯು. ಕಳ್ಳನ್ ಮಕ್ಳು ಹುಡುಗರುಗಳು ಓಕೆ ಒಪ್ಕೊಳ್ಳೋಣ. ನಿನ್ ತಮ್ಮ ನಿನ್ ಜೊತೆ ವಿಡಿಯೋ ಮಾಡ್ತಾನಲ್ಲ, ಅವನು ಕಳ್ಳನ್ ಮಗನ? ಅಲ್ಲ ಅವ್ನು ಸಂಗಬುಲ್ಲ. ಅವಣ್ಣ ಎಷ್ಟು ಡಿಸೆಂಟ್ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಒಂದು ಮೆಚ್ಚುಗೆ, ಒಂದು ಕೈ ಎತ್ತಿ ಮುಗಿಬೇಕು. ಅದೇ ಅವನ ಜಾಗದಲ್ಲಿ ನಮ್ಮಂತ ರೋಸ್ಟರ್ಸ್, ಅದು ಡಿ ಬಾಸ್ ಫ್ಯಾನ್ಸ್ ಏನಾದ್ರು ಇದ್ದಿದ್ರೆ. ನಾನು ಆಕ್ಚುಲಿ ನಿಮ್ ಬಗ್ಗೆ ಏನು ಹೇಳಿರ್ಲಿಲ್ಲ, ಸೊ ನೋಡ್ಕೊಂಡು ಮಾತಾಡಿ. ಬಟ್ ಸ್ಟಿಲ್ ನೀವು ಈ ತರದೊಂದು ಮಾತು ಹೇಳಿದ್ರಿ, ಬಿಕಾಸ್ ನಾನು ತುಂಬಾ ರೆಸ್ಪೆಕ್ಟ್ಫುಲ್ಲಿನೇ ಮಾತಾಡಿಸ್ತಾ ಇದ್ದೀನಿ. ಅಕ್ಕನ್ಗೆಲ್ಲ ಅಲ್ಲಾಡೋಗ್ಬಿಟ್ಟು ಅವನು ಹೇಳಿದ್ ಕೂಡಲೇ ಅದಕ್ಕೆ ನಾಟ್ ಲೈಕ್ ದಟ್ ಸರ್ ಅಂತದಾಳೆ. ಎಲ್ಲ ಕಳ್ಳನ ಮಕ್ಕಳು ಅನ್ನೋದನ್ನ ಮಾತ್ರ ತೋರಿಸ್ತಿದ್ದಾರೆ. ನಾನು ರಾತ್ರಿ ಇವ್ರು ಹೇಳಿದಾದ್ಮೇಲೆ ಇದನ್ನ ಪೂರ್ತಿ ನೋಡಿದೆ ನಾನು. ಕಳ್ಳನ ಮಕ್ಕಳು ಅಂತ ಹೇಳೋ ಅವಶ್ಯಕತೆ. ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡೋರ್ಗೆ ಏನ್ ಹೇಳ್ತೀರಾ ಅಂತಂದ್ರೆ, ಯಾರ ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡಿದಾರೋ ಅವ್ರಿಗೆ ಮಾತ್ರ ಅವ್ರಿಗೆ ಹೇಳಿರೋಂಥದ್ದು. ಮೆನ್ಷನ್ ಮಾಡಿ ಹೇಳ್ಬೇಕಿತ್ತು ಮಧು ಸರ್ ಈಗ 15 ನಿಮಿಷ ವಿಡಿಯೋ ಮಾಡಿದಾಳೆ, ಅದು ಇದನ್ನ ಅದು ಅವ್ರಲ್ಲೇ ಹೇಳ್ಕೊಬೇಕಾಗಿತ್ತು. ಅದನ್ನ ಅವ್ರು ಡಿಸೈಡ್ ಮಾಡ್ತಾರೆ ಬಿಡಿ, ಅವ್ರಿಗೆ ಏನ್ ಅನ್ಸುತ್ತೆ. ಸರ್ ಅದಕ್ಕೆ ನಾನು ನಿಮ್ಗೆ ತೋರಿಸಿದ್ದು ಪೂರ್ತಿ ನೋಡಿ. ಅವು ಆಂಕರ್ ಕೇಳ್ತಾರಲ್ವಾ, ಈ ತರ ರಿಲೇಶನ್ಶಿಪ್ ನಲ್ಲಿ ಮೋಸ ಮಾಡುವಂತ ಹುಡುಗರಿಗೆ ಏನ್ ಹೇಳ್ತೀರಿ ಅಂತ. ಆಗ ಅವ್ರಿಗೆ ಆ ತರ ರಿಲೇಶನ್ಶಿಪ್ ನಲ್ಲಿ ಮೋಸ ಮಾಡೋರ್ಗೆ ಕಣ್ಣನ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಆದ್ರೆ ಅವ್ರಿಗೆ ಪ್ರತ್ಯೇಕವಾಗಿ ಮೆನ್ಷನ್ ಮಾಡುತ್ತೆ. ಎಲ್ಲ ಹುಡುಗರು ಕಣ್ಣನ ಮಕ್ಕಳು. ಇಲ್ಲಿ ಇದೇ ಒಂದು ವಿಚಾರನ ಯಾರಾದ್ರೂ ಒಬ್ಬ ಪುರುಷ, ಅದು ವಯಸ್ಸಾದವರಾಗ್ಲಿ ರುದ್ರಾಗ್ಲಿ ಅಥವಾ ವಯಸ್ಕರಾಗ್ಲಿ ಯಾರಾದ್ರೂ ಒಪ್ಪಿ ತಪ್ಪಿ ಮಾತಾಡಿದಿದ್ರೆ ಹೆಣ್ಮಕ್ಳೆಲ್ಲ ಕಳ್ರು ಅಂತ ಅನ್ನೋ ಒಂದು ಅದು ಗೊತ್ತಿದ್ದೆಯೋ ಹೇಳಿದಿದ್ರೆ ಇವತ್ತಿಗೆ ಆಗ್ತಾ ಇದ್ದಂತ ಪರಿಣಾಮಗಳೇ ಬೇರೆ. 108 ಮಹಿಳಾ ಆಯೋಗದ ಸಂಘಗಳು ಇವತ್ತು ಮುಂದೆ ನಿಂತ್ಕೊಂಡು ಧರಣಿ ಕೂರ್ತಾ ಇದ್ವು. ಇಲ್ಲಿ ಪುರುಷರನ್ನ ಯಾರು ಕೇಳೋರೇ ಇಲ್ವಾ ಅಂತ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.